ಕಡಿಮೆ ಬೆಲೆ, ಕಡಿಮೆ ಸಮಯ, ಕಡಿಮೆ ಕಟ್ಟಿಗೆ, ಕಡಿಮೆ ಜಾಗ, ಎಲ್ಲನೂ ಕಡಿಮೆ, ರಿಸಲ್ಟ್ ಮಾತ್ರ ಜಾಸ್ತಿ. ಸರ್ ಬನ್ನಿ ಸರ್, ನೋಡಿ ಸರ್ ಎಷ್ಟು ಕಡಿಮೆ ಕಟ್ಟಿಗೆ ಇದೆ, ಎಷ್ಟು ಉರಿ ಬರ್ತಿದೆ. ಇದ್ದಿಲ್ಲ ಏನೇ ಹಾಕಿದ್ರು ಕೂಡ ಬೂದಿನೇ ಸರ್ ಮಿಕ್ಕೋದು ನಮ್ಗೆ ಲಾಸ್ಟಿಗೆ. ಇಡೀ ಭಾರತ ದೇಶದಾದ್ಯಂತ ಪ್ರಾಕ್ಟಿಕಲ್ ಆಗಿ ಡೆಮೋ ವಿಡಿಯೋ ಕೊಟ್ಟಿರುವಂಥ ಏಕೈಕ ಕಂಪನಿ ನಮ್ಮ NR ಕಾರ್ಪೊರೇಷನ್. ಕಡಿಮೆ ಕಟ್ಟಿಗೆಯಲ್ಲಿ ನಿಮಗೆ ಜಾಸ್ತಿ ಅಡುಗೆ ಆಗಬೇಕಂದ್ರೆ ಒಂದೇ ಒಂದು ಆಪ್ಷನ್ ನಮ್ಮ NR ಕಾರ್ಪೊರೇಷನ್ನ ವುಡ್ ಫೈರ್ ಸ್ಟವ್ ಸರ್. ಉಚಿತ ಡೆಲಿವರಿಯೊಂದಿಗೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಪ್ರೊವೈಡ್ ಮಾಡ್ತಿರೋಂಥ ಏಕೈಕ ಕಂಪನಿ NR ಕಾರ್ಪೊರೇಷನ್. ಕಾರಲ್ಲಿ ಹೋದ್ರೂ ಹೋಗಿ, ಬೈಕಲ್ಲಿ ಹೋದ್ರೂ ಹೋಗಿ, ಲಾರಿಯಲ್ಲಿ ಹೋದ್ರೂ ಹೋಗಿ, ಬಸ್ಸಲ್ಲಿ ಹೋದ್ರೂ ಹೋಗೇನೆ. ಆದರೆ ನಮ್ಮ ಸೌದೆ ಒಲೆಯಲ್ಲಿ ಹೋಗೇನೇ ಇಲ್ಲ. ಮನೆಯಲ್ಲಾದರೂ ಸರಿ, ಹೋಟ್ಲಲ್ಲಾದರೂ ಸರಿ, ಪಿಕ್ನಿಕ್ ಆದರೂ ಸರಿ, ಟೂರ್ ಆದರೂ ಸರಿ, ಔಟ್ಡೋರ್ ಆದರೂ ಸರಿ, ಫಾರ್ಮ್ ಹೌಸ್ ಆದರೂ ಸರಿ, ಇಲ್ಲೇ ಬೇಕಂದ್ರೂ ಬಳಸಿ ಕೇವಲ 3 ಗಂಟೆ ಚಾರ್ಜ್ ಮಾಡಿ 24 ಗಂಟೆ ರನ್ ಮಾಡಿ ₹1 ಕೂಡ ಖರ್ಚಿಲ್ಲದೆ ಅಡುಗೆಯನ್ನು ತಯಾರು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸರ್ ಈಗ ಸ್ಪೆಷಲ್ ನಮ್ಮ ರೈತರಿಗೆ ಆಗ್ಬೋದು, ಪ್ರತಿ ಮನೆಗೂ ಸ್ಪೆಷಲ್ಲು, ಜಾಸ್ತಿ ಸ್ಪೆಷಲ್ ಪ್ರಾಡಕ್ಟ್ ಸರ್ ಇದು. ಕಟ್ಟಿಗೆ ಒಲೆ ಅಂದರೆ ನಾವು ಅನಾದಿ ಕಾಲಕ್ಕೆ ಹೋದಂಗೂ ಆಗುತ್ತೆ, ಆರೋಗ್ಯವನ್ನು ಕಾಪಾಡ್ಕೊಂಡಂಗೂ ಆಗುತ್ತೆ ಸರ್. ಇದು ಹೈಲಿ ಟೆಕ್ನಾಲಜಿಡ್ ಸರ್. ಟೆಕ್ನಾಲಜಿ ಏನು ಕಂತೀನಂದರೆ ಒಂದು ಮೆಟಲಿಂದ ಬಾಡಿ ಕ್ರಿಯೇಟ್ ಮಾಡಿರೋಂಥದ್ದು. ಎರಡನೇ ನಮಗೆ ಪೈಪ್ ತೊಗೊಂಡು ಉಫ್ ಅಂತ ಊದ ಕೆಲಸ ಇಲ್ಲ ಸರ್. ಡೈರೆಕ್ಟ್ ಇದರಲ್ಲಿ ಫ್ಯಾನ್ ಆಪ್ಷನ್ ಇರುತ್ತೆ, ವಿತ್ ಬ್ಯಾಟ್ರಿ ಬರುತ್ತೆ ಸರ್. ಇದೇನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಫ್ಯಾನ್ ತಿರುಗುತ್ತೆ, ಗಾಳಿಯನ್ನು ಬಿಡುಗಡೆ ಮಾಡುತ್ತೆ ಸರ್. ಇದು ರೈಸ್ ಮಾಡುತ್ತೆ. ಆದ ಕಡೆ ಫ್ಲೇಮ್ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡ್ಕೋಬೋದು, ಹೆವಿ ಕೂಡ ಮಾಡ್ಕೋಬೋದು ಸರ್. ಅದನ್ನು ಕೂಡ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ಏನಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಚಿಕ್ಕ ಡೆಮೋ ಕೊಡ್ತೀನಿ, ಬನ್ನಿ ಸರ್. ನೋಡಿ ಸರ್, ಇಲ್ಲಿ ನಾವು ಕಟ್ಟಿಗೆ ಹಾಕ್ಕೋಬೇಕು. ಈ ಗ್ಯಾಪಲ್ಲಿ ಕಟ್ಟಿಗೆ ಹಾಕ್ಕೋಬೇಕು. ನಮ್ಗೆ ಇಲ್ಲೇನಂದರೆ ನೋಡಿ, ನಿಮಗೆ ಒಂದು ಮಿಕ್ಸಿಗೆ ಏನಾದರೆ ಒಂದು 3 ರೆಗ್ಯುಲೇಟರ್ ಕೊಟ್ಟಿರ್ತೀವಿ ನಾವು, 1 2 3 ಅಂತ ಹೇಳಿ ಸರ್. ನೋಡಿ ಇದರಲ್ಲಿದೆ ಪಾಯಿಂಟು. 1 ಬೇಕಾ, 2 ಬೇಕಾ, 3 ಬೇಕಾ? 1 ಬಿಟ್ಕೊಂಡ್ರೆ ಸ್ವಲ್ಪನೇ ಬೆಂಕಿ ಬರುತ್ತೆ ಸರ್. ಇನ್ನೊಂದು 2ನೇದು ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ, 3ನೇದು ಇಟ್ಕೊಂಡ್ರೆ ಫುಲ್ಲು ಜಾಸ್ತಿ ಬರುತ್ತೆ ಸರ್. ಮತ್ತು ಇದೇನು ರೀಚಾರ್ಜಬಲ್ ಸರ್, ಅಂದರೆ ನಾವು ನಿಮಗೆ ಕರೆಂಟ್ಗೆ ಹಾಕಿ ಚಾರ್ಜಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ತಗೊಂಡ್ಮೇಲೆ ₹1 ಖರ್ಚಿರಲ್ಲ ಸರ್. ನೀವು ಎಷ್ಟೇ ವರ್ಷ ಯೂಸ್ ಮಾಡಿ ₹1 ಕೂಡ ಖರ್ಚು ಬರೋಲ್ಲ. ಯಾಕೆ ಬರೋಲ್ಲಪ್ಪ ಅಂದರೆ ಟೋಟಲ್ ಮೆಟಲ್ ಬಾಡಿ ಸರ್. ನಿಮಗೆ ರನ್ ಆಗೋಂಥದ್ದು ಒಂದು ಮೋಟರ್ ಇರುತ್ತೆ, ಅದು ಕಾಪರ್ ವೈಂಡಿಂಗ್ದು ಹೆವಿ ಬರುತ್ತೆ, ಅದು ಕೂಡ ಸುಟ್ಟೋಗೋ ಚಾನ್ಸೇ ಯಾವುದೇ ಥರ ಡ್ಯಾಮೇಜು ಇರೋಲ್ಲ ಸರ್. 3ನೇದು ಏನಂದ್ರೆ ಬ್ಯಾಟ್ರಿ ಇರುತ್ತೆ. ಬ್ಯಾಟ್ರಿ ಇರೋ ಕಾರಣ ನೀವೇನಾದರೂ ಔಟ್ಸ್ಕಟ್ಗೆ ಹೋಗ್ತೀರಾ, ಏನಾದರೂ ಹಳ್ಳಿಗಳಲ್ಲಿ ಇರ್ತೀರಿ, ಹಳ್ಳಿಗಳಲ್ಲಿ ಕರೆಂಟ್ ಆಪ್ಷನ್ ಕೂಡ ಇರೋಲ್ಲ, ಆ ಕಡೆ ಆಚೆ ಕೂಡ ಹೋಗ್ಬಿಡ್ತೀರಾ. ಇಲ್ಲ ಪಾರ್ಟಿ ಏನಾದರೂ ಮಾಡ್ಕೋಬೇಕು, ಏನು ಚಿಕ್ಕ ಪಾರ್ಟಿನೋ, ಸಂಡೇ ಪಾರ್ಟಿನೋ, ನಾನ್ ವೆಜ್ ಪಾರ್ಟಿನೋ, ವೆಜ್ ಪಾರ್ಟಿನೋ ಯಾವುದೋ ಒಂದು ಮಾಡ್ಕೋಬೇಕು, ಕೋಳಿಯನ್ನು ಸುಡಬೇಕು, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಯೂಸ್ ಆಗ್ತದೆ ಸರ್. ಇಲ್ಲ ಔಟ್ಡೋರ್ ಹೋಗ್ತೀರಾ, ಟೂರ್ಗೆ ಹೋದಾಗಲೂ ಕೂಡ ನೀವು ಆರಾಮಾಗಿ ನೋಡಿ ಸರ್, ಚಿಕ್ಕದಾಗಿ ಆರಾಮಾಗಿ ಒಂದು ಕೈಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಾನು. ಈ ಥರ ತಗೊಂಡು ನೀವು ಎಷ್ಟೇ ದೂರ ಆದರೂ ತಗೊಂಡು ಹೊಟ್ಟೋಗ್ಬೋದು. ಬಟ್ ಹೆವಿ ಹಾರ್ಡ್ ಇರುತ್ತೆ, ನೀವು ಇದ್ರ ಮೇಲೆ ಎಷ್ಟೇ ತೂಕಾದ್ರೂ ಇಟ್ಕೋಬೋದು. ನಾವು ಕೂಡ ಹತ್ತಿ ಓಡಾಡ್ಬೋದು ಸರ್, ಏನೂ ಪ್ರಾಬ್ಲಮ್ ಆಗಲ್ಲ. ಆ ಥರ ಸರ್ ಇದು. ಮನೆಗಳಲ್ಲಿ ನೀರು ಕಾಯಿಸ್ತಾ ಇರ್ತೀವಿ, ಮನೆ ಮುಂದೆ ಚಿಕ್ಕ 1-2 ಇಟ್ಟಿಗೆ ಇಟ್ಕೊಂಡು. ನಮ್ಗೆ ಅದಕ್ಕೆಲ್ಲ ಏನು ಬೇಕಾಗಿರಲ್ಲ ಸರ್. ತನ್ನು ಬೇಗ ಬಿಸಿ ನೀರು ಆಗ್ತವೆ, ಬೇಗ ಊಟ ಆಗುತ್ತೆ. ಗ್ಯಾಸ್ಗೆ ಅಂದರೆ ಒಳ್ಳೇದು ಸರ್ ಇದು. 2-3 ಸ್ಟೆಪ್ಸು ಒಳ್ಳೇದಂತ ಹೇಳ್ತೀವಿ. ಅಂದರೆ 2ರಿಂದ 3 ಜಾಸ್ತಿ ನಮಗೆ ಏನಾದರೆ ಫ್ಲೇಮ್ ಬರುತ್ತೋ, ಬೆಂಕಿ ಬರುತ್ತೋ, 2ರಿಂದ 3 ಜಾಸ್ತಿ ಬರುತ್ತೆ ಸರ್ ಗ್ಯಾಸ್ಗೆ ಕಂಪೇರ್ ಮಾಡಿಕೊಂಡಾಗ. ಬೇಗ ಕೂಡ ಅಡುಗೆ ಮಾಡ್ಕೋಬೋದು ಸರ್. ಖರ್ಚು ಕೂಡ ಕಡಿಮೆ. ಕೆಜಿ ನೀವು ಏನಾದರೂ ಸಿಟಿಯಲ್ಲಿದ್ದೀರಾ, ತಾಲೂಕಲ್ಲಿದ್ದೀರಾ, ನಿಮ್ಮ ಕಟ್ಟಿಗೆ ಸಿಗಲಿಲ್ವಾ, ನಿಮ್ಮ ಲೋಕಲ್ ಟಿಂಬರ್ ಯಾರ್ಡ್ಸಲ್ಲಿ ವಿಚಾರಿಸಿ ಸರ್, ₹3-4 ಕೆಜಿ ಸಿಗುತ್ತೆ. ಒಂದು 4 ಕೆಜಿ ಕಟ್ಟಿಗೆ ನಿಮ್ಮ ಹತ್ರ ಇದ್ದರೆ ಆರಾಮಾಗಿ ಒಂದು 4-5 ಜನಕ್ಕೆ 2 ಹೊತ್ತು ಊಟ ಆರಾಮಾಗಿ ಮಾಡ್ಕೋಬೋದು ಸರ್. ಸಿಟಿ ಜನಕ್ಕೆ, ಚಿಕ್ಕ ಟೌನ್ ಜನಕ್ಕೆ ಯಾರಿಗೆ ಆಗ್ಬೋದು. ನಿಮ್ಗೆ ಹಳ್ಳಿಗಳಿದ್ದು ಕೂಡ ಕಟ್ಟಿಗೆ ಸಿಗಲಿಲ್ಲ ಅಂದರೆ ಸರ್, ಟಿಂಬರ್ ಯಾರ್ಡ್ಸಲ್ಲಿ ಲಾಟೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನೀವು ಅಲ್ಲೋಗಿ ಆರಾಮಾಗಿ ತಗೊಂಡು ಆರಾಮಾಗಿ ಹೈಜೀನಿಕ್ ಲೈಫನ್ನು ಲೀಡ್ ಮಾಡ್ಬೋದು ಸರ್ ಇದರಲ್ಲಿ. ಇಲ್ಲ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಕಾಲ್ ಮಾಡಿ ಸರ್, ಎಷ್ಟನ್ನು ಬೇಕು ನಾನು ಕೊಡ್ತೀನಿ. ನಿಮ್ಗೆ ₹3-4 ನಾವೇ ಕೊಡ್ತೀವಿ ಸರ್. ಲೋಕಲ್ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲೇ ಬೇಕಾದ್ರೂ ಕೂಡ ಟ್ರಾನ್ಸ್ಪೋರ್ಟೇಷನ್ ನೀವು ಬೇರೆ ಮಾಡ್ತೀವಿ ಅಂತ ಅಂದರೆ ನಿಮಗೆ ಆನ್ ದ ಸ್ಪಾಟ್ ₹3-4 ಕೆಜಿ ವುಡ್ ನಿಮ್ಗೆ ಎಷ್ಟು ಟನ್ ಬೇಕೋ ನಾವು ಕೊಡಿಸ್ತೀವಿ ಸರ್. ಕಟ್ಟಿಗೆ ಕೂಡ ನಾವೇ ಕೊಡಿಸ್ತೀವಿ ಸರ್. ಇನ್ನೇನು ಬೇಕು ಸರ್, ಆರಾಮಾಗಿ ಅಡುಗೆ ಮಾಡ್ಕೊಳ್ಳೋದು ಅಂದೇ ಅಲ್ವಾ. ಗ್ಯಾಸ್ ಖರ್ಚಿರಲ್ಲ, ಕರೆಂಟ್ ಖರ್ಚಿರಲ್ಲ, ಯಾವ ತಲೆನೋವು ಇರಲ್ಲ ಸರ್. ಆರೋಗ್ಯ ಕೂಡ ಕಾಪಾಡ್ಕೋಬೋದು ಸರ್. ಈ ಕಟ್ಟಿಗೆ ಒಲೆಗಳಲ್ಲಿ ಬರೋ ಟೇಸ್ಟ್ ಇರುತ್ತೆ ನೋಡಿ ಊಟ. ಆ ಊಟ ಅಡುಗೆ ಟೇಸ್ಟ್ ನಮಗೆ ಗ್ಯಾಸಲ್ಲಿ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಯಾವುದೇ ಕಾಲಕ್ಕೂ ಬರಲ್ಲ ಸರ್. ಅದು ನಮ್ಮ ಮನೆಯ ಕಾಲದವ್ರು ಎಲ್ಲರಿಗೂ ಗೊತ್ತು, ನಮ್ಮ ತಂದೆ ಆ ವಯಸ್ಸಲ್ಲಿರೋರು ಎಲ್ಲರಿಗೂ ಗೊತ್ತು ಸರ್. ಅಡುಗೆ ತಯಾರು ಮಾಡ್ಬೇಕಾದ್ರೆ ಒಂದು 50 ಜನಕ್ಕೆ ಒಂದು ಸಿಲಿಂಡರ್ ಬೇಕು ನಿಮಗೆ. ಒಂದು ಸಿಲಿಂಡರ್ ನೀವು ಈಗ ಮಾರ್ಕೆಟಲ್ಲಿ ₹1600-1700 ಇದೆ ಸರ್. ನಿಯರ್ ಬೈ ಕೆಲವರು ಕಮರ್ಷಿಯಲ್ ಆದರೂ $2000 ಕೂಡ ಮಾರ್ತಾ ಇದ್ದಾರೆ ಸರ್. ನಿಮ್ಗೆ ಆ ತಲೆನೋವೆಲ್ಲ ಇಲ್ಲ ಸರ್. ಆರೋಗ್ಯಕ್ಕೆ ಆರೋಗ್ಯ, ದುಡ್ಡಿಗೆ ದುಡ್ಡು, ಟೈಮ್ ಎಲ್ಲ ಸೇವ್ ಸರ್. ಸರ್ ನೀವು ಒಂದು ಸಿಲಿಂಡರ್ ದುಡ್ಡಿಗೆ ನಿಮ್ಗೆ ಆರಾಮಾಗಿ ನಿಮಗೆ ಸ್ಟವ್ ಬಂದ್ಬಿಡುತ್ತೆ ಸರ್. ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಒಂದು ಸಿಂಗಲ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಸರ್ ನಿಮಗೆ ಇದರಲ್ಲಿ ಹೋಗೋವಂಥ ಏನಿರಲ್ಲ, ಮೋಟರ್ ಇರುತ್ತೆ, ಬ್ಯಾಟ್ರಿ ಇರುತ್ತೆ ಸರ್. ಬ್ಯಾಟ್ರಿ ತಿಂಗಳಿಗೆ ಒಂದು ಸಲ ಆದರೂ ಚಾರ್ಜಿಂಗ್ ಮಾಡಲೇಬೇಕು, ಇಲ್ಲಾಂದರೆ ಬ್ಯಾಟ್ರಿ ವೀಕ್ ಆಗೋ ಚಾನ್ಸ್ ಇರುತ್ತೆ. ಮೋಟರ್ ಅಂತೀರ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸರ್. ಯಾವಾಗಲೂ ಹೋಗಿರ್ಬೋದು, ನಮಗೊಂದು ಕಾಲ್ ಮಾಡಿ ಸರ್, ಕೊರಿಯರ್ ಮಾಡಿಕೊಡ್ತೇವೆ. ಬಟ್ ಅದು ಹೋಗೋ ಚಾನ್ಸ್ ಇರಲ್ಲ. ನೀರು ಹೋಗಿ ಬಿದ್ದರೂ ಕೂಡ ಅದು ಏನಾಗಲ್ಲ ಸರ್. ಕಾಪರ್ ವೈಂಡಿಂಗ್ ಮೋಟರು ಹೆವಿ ಸೆಕ್ಯೂರ್ಡ್ ಸರ್.
ಸರ್ವಿಸ್ ಎಲ್ಲ ಸರ್ ಸರ್ವಿಸ್ ಎಲ್ಲ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ನಮ್ಮ ಟೆಲಿಕಾಲಿಂಗ್ ಟೀಮ್ ಇದೆ, ನೀವು ಯಾವುದೇ ಟೈಮಲ್ಲಿ ಆಗ್ಬೋದು ಕಾಲ್ ಮಾಡ್ಬೋದು, ಇನ್ಫಾರ್ಮೇಷನ್ ತಗೋಬೋದು ಸರ್. ಡೆಲಿವರಿ ಎಲ್ಲ ಸರ್ ಡೆಲಿವರಿ ಎಲ್ಲ ನಿಮಗೆ ಭಾರತ ದೇಶದಾದ್ಯಂತ ಫ್ರೀ ಕೊರಿಯರ್ಸ್ ಇರ್ತವೆ ನಮ್ಮ NR ಕಾರ್ಪೊರೇಷನ್ ಕಂಪನಿ ಕಡೆಯಿಂದ. ಅದೊಂದು ಅಡ್ವಾಂಟೇಜ್ ನಿಮಗಿನ್ನು. ನಿಮಗೆ ಎಲ್ಲಿಗೆ ಬೇಕಾದ್ರೂ ಫ್ರೀ ಡೆಲಿವರಿ ಮನೆವರೆಗೂ ರೀಚ್ ಮಾಡಿಸ್ತೀವಿ ಸರ್. ಸರ್ ಇದರ ಬೆಲೆ 2800 ರೂಪಾಯಿ ಸಿಗುತ್ತೆ ನಿಮಗೆ. ಬಟ್ ಲೈಫ್ ಟೈಮ್ ವಾರಂಟಿ ಇರುತ್ತೆ, ಅಂದರೆ ಸರ್ವಿಸ್ ಫ್ರೀ ಇರುತ್ತೆ, 1 year ಗ್ಯಾರಂಟಿ ಇರುತ್ತೆ. ಬಟ್ ನಿಮಗೆ ಮಾರ್ಕೆಟಲ್ಲಿ ಕಂಪೇರ್ ಮಾಡಿದಾಗ ಹೋಲ್ಸೇಲ್ ಪ್ರೈಸಸ್ ಸರ್, ಕಡಿಮೆ ಪ್ರೈಸಸ್ ಸರ್, ಅಫೋರ್ಡೇಬಲ್ ಪ್ರೈಸು, ಬಟ್ ಲೈಫ್ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್. ಈಗ ಹೋಗೋಣ ಸರ್, ಡೈರೆಕ್ಟ್ ಡೆಮೋ ವಿಡಿಯೋ ಕೊಟ್ಟಾಗ್ಬಿಡೋಣ ಸರ್. ನೋಡಿ ಸರ್, ಈ ಥರ ಚಿಕ್ಕ ಕಡೆಗೆ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂಟ್ಕೊಳ್ಳೋಗಿ ಚಿಕ್ಕದಾಗಿ ಹಾಕಬೇಕು, ಮತ್ತೆ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇದು ನೋಡಿ ಸರ್, ನಾನೀಗ ಹಾಕಿದ್ದೇನೆ, ಅಂಟಿಸಿದ್ದೇನೆ. ಸ್ವಲ್ಪ ನನಗೇನಂದರೆ ಸ್ವಲ್ಪ ರೆಗ್ಯುಲೇಟರ್ ಆನ್ ಮಾಡಿದ್ದೀನಿ ಸರ್, ಒಂದು ಸ್ಟೆಪ್ಗೆ ಆನ್ ಮಾಡಿದ್ದೇನೆ. ಏನಕ್ಕೆ ಆನ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಗಾಳಿ ಬರಬೇಕು, ಗಾಳಿ ಬಂದರೆ ಬೇಗ ಅಂಟ್ಕೊಳ್ಳೋ ಆಪ್ಷನ್ ಇದೆ, ಅದಕ್ಕೆ ನಾವು ಅಂತ ಹೇಳಿ ಸ್ವಲ್ಪ ಗಾಳಿ ಬಿಡ್ತೀವಿ ಸರ್. ಇದಕ್ಕೆ ಸ್ವಲ್ಪ ಪೇಪರ್ ಹಾಕಿದ್ದೇನೆ, ಗಾಳಿ ಬಿಟ್ಟಿದ್ದೇನೆ. ಈಗ ನೋಡಿ ಅಂಟ್ಕೊಳ್ಳುತ್ತೆ. ಈಗ ಆಲ್ರೆಡಿ ಗಾಳಿಯಿಂದನೇ ಇದು ಈ ಥರ ಬೆಳೀತಾ ಇರೋಂಥ ಸರ್ ಫ್ಲೇಮ್ ಅಂತ ಅನ್ನೋದು. ಪಟ್ಟಂತ 2 ನಿಮಿಷ ಕೂಡ ಆಗಲಿಲ್ಲ, ಅಂಟಿಸ್ಬಿಟ್ಟು ಸ್ಟವನ್ನ ಆಗೋಯ್ತು, ಅಂಟ್ಕೊಂಡ್ಬಿಡುತ್ತೆ ಸರ್. ಇದು ಒಲೆ ಇಷ್ಟೇನೇ ಅಂಟಿಸೋಂಥದ್ದು, ದೊಡ್ಡ ಕೆಲಸ ಏನಲ್ಲ ಸರ್, ಚಿಕ್ಕ ಕೆಲಸನೇ ಇದು. ನಮ್ಗೆ ಅಷ್ಟು ತೊಂದರೆ ಕೂಡ ಕೊಡಲ್ಲ. ಯಾವುದಾದ್ರು ಕಟ್ಟಿಗೆ ಒಲೆ ನಾವು ಮನೆ ಹತ್ರ ಉರಿಸ್ತೀವೋ 2 ಇಟ್ಟಿಗೆ ಇಟ್ಕೊಂಡು, ಅಷ್ಟು ಕೆಲಸ ಕೂಡ ಇರಲ್ಲ ಸರ್. ಇದು ನೋಡಿ ಸಿಂಪಲ್ಲಾಗಿ ಸ್ಟಾರ್ಟ್ ಆಗೋಯ್ತು. ಇವಾಗೇನೋ ಹಿಂಗೆ ಮತ್ತೆ ಪಾತ್ರೆ ಇಟ್ಟ ಮೇಲೆ ಹೆಂಗಪ್ಪ ಕಡಿಗೆ ಹಾಕೋದು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ ಸರ್ ನಾನು, ಅದು ಕೂಡ ನೀವು ಯಾವ ಥರ ಏನು ಅಂತ ಹೇಳಿ. ಈಗ ಸದ್ಯಕ್ಕೆ ನೋಡಿ ಸ್ಟಾರ್ಟಿಂಗಲ್ಲಿ ಒಲೆಯನ್ನು ಉರಿಸ್ತಾ ಇದ್ದೀನಿ. ಮತ್ತು ಕಮರ್ಷಿಯಲ್ಗೆ ಯಾವ ಥರ ಯೂಸ್ ಆಗುತ್ತೆ, ಡೊಮೆಸ್ಟಿಕ್ ಅಂದರೆ ಮನೆಗಳಿಗೆ ಯಾವ ಥರ ಯೂಸ್ ಆಗುತ್ತೆ ಅಂದ್ರೆ ನೀವು ನೋಡ್ಕೊಬೋದು. ನೋಡಿ ಸರ್, ಈ ಫ್ಲೇಮಲ್ಲಿ ಉರಿಸ್ಕೊಂಡ್ರೆ ಆರಾಮಾಗಿ ನಿಮ್ಮ ಮನೆಯಲ್ಲಿ ಒಂದು 10 ಜನದವರೆಗೂ ಇದ್ದರೂ ಕೂಡ ಆರಾಮಾಗಿ ಊಟ ಮಾಡ್ಕೊಂಡಂಗೆ ಸರ್. ಇದರಲ್ಲಿ ಗ್ಯಾಸ್ ಒಂದು ಸಿಲಿಂಡರ್ ಬಂದು 1000ರಿಂದ 2000 ರೂಪಾಯಿವರೆಗೂ ಇದೆ. ಬಟ್ ನಿಮ್ಗೆ ಅಷ್ಟು ಖರ್ಚು ಬರಲ್ವಲ್ಲ, ತಿಂಗಳೆಲ್ಲ ಖರ್ಚು ಮಾಡಿದ್ರು ಕೂಡ ನಿಮಗೆ ತಿಂಗಳಿಗೆ ಒಂದು 1000 ರೂಪಾಯಿ ಖರ್ಚಾಗತ್ರ, ನಿಮಗೆ 100, 200 ಇಲ್ಲ ಒಂದು 300 ರೂಪಾಯಲ್ಲಿ ಆಗೋಗ್ಬಿಡುತ್ತೆ ಸರ್. ಅದ್ರ ಜೊತೆಗೆ ಆರೋಗ್ಯ ಎಲ್ಲದಕ್ಕೂ ಒಳ್ಳೆಯದು ಸರ್ ಇದು. ಅಷ್ಟೇ. ನೀವೆಲ್ಲ ನಾನೀಗ ಮಾಡ್ತಿರೋದು ವಿಡಿಯೋ ಮನೆಯಲ್ಲ ಸರ್, ಆಚೆ ಏನಲ್ಲ. ಸ್ವಲ್ಪ ನೀವೆಲ್ಲ ನೋಡ್ಕೊಳ್ಳಿ, ಮನೆಯೆಲ್ಲ ಎಲ್ಲಿ ಸ್ವಲ್ಪ ಹೋಗಿ ಕೂಡ ಇಲ್ಲ ಸರ್. ಎಗ್ ಫ್ರೈಡ್ ರೈಸ್ ಮಾಡಬೇಕಾ, ಹೋಟೆಲ್ಗೆ ತಗೊಂಡು, ಚಿಕ್ಕ ಹೋಟೆಲ್ಸ್ ಆಗಲಿ ದೊಡ್ಡ ಹೋಟೆಲ್ಸ್ ಆಗಲಿ, ಒಂದು 50 ಜನಕ್ಕೆ ಊಟ ಮಾಡಬೇಕು, ಆರಾಮಾಗಿ ಮಾಡ್ಕೋಬೋದು ಸರ್. ಸರ್ ನಿಮ್ಗೊಂದು ಡೌಟ್ ಇರ್ಬೋದು, ಇಷ್ಟು ಬರ್ತಿದೆ ಆ ಫ್ಲೇಮ್ ಅಂತ ಅನ್ನೋದು, ದೊಡ್ಡ ಪಾತ್ರೆ ಮಾತ್ರ ಇಡಬೇಕಾ, ಚಿಕ್ಕ ಪಾತ್ರೆ ಇಡಬಾರ್ದು ಅಂತೇಳಿ. ಸರ್ ಈ ಪಾತ್ರೆನೂ ಇಟ್ಕೋಬೋದು, ಈ ದೊಡ್ಡ ಪಾತ್ರೆ ಕೂಡ ಇಟ್ಕೋಬೋದು ಸರ್. ಇದು 30 ಜನಕ್ಕೆ ಆರಾಮಾಗಿ ಊಟ ಮಾಡ್ಕೋಬೋದು, ಇದರಲ್ಲಿ ಅಡುಗೆ ತಯಾರು ಮಾಡ್ಬೋದು. ಈ ಪಾತ್ರೆಯನ್ನು ಕೂಡ ಆರಾಮಾಗಿ ಇಡ್ತೀನಿ ನೋಡಿ ಸರ್, ಆರಾಮಾಗಿ ಈ ಪಾತ್ರೆ ಕೂಡ ನಡೆಯುತ್ತೆ ಸರ್. ಮತ್ತು ನೀವು ಕಟ್ಟಿಗೆ ಎಲ್ಲಪ್ಪ ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ನೋಡಿ ಸರ್, ಈ ಸೈಡಿಂದ ಹಾಕ್ಕೋಬೋದು, ನೀವು ಎಷ್ಟು ಕಟ್ಟಿಗೆ ಬೇಕಾದ್ರೂ ಹಾಕ್ಕೋಬೋದು ಸರ್ ಹಿಂಗೆ. ಮತ್ತು ನೋಡ್ಕೊಳ್ಳಿ, ನಿಮಗೆ ಚಿಕ್ಕ ಪಾತ್ರೆ ಕೂಡ ಆರಾಮಾಗಿ ಇಟ್ಕೋಬೋದು ಸರ್. ನೀವು ನೋಡಿ ಟೀ ಕೂಡ ನೀವು ಹೀಟ್ ಮಾಡ್ಕೋಬೋದು, ಅದ್ರ ಜೊತೆಲಿ ಇದು ಕೂಡ ಮಾಡ್ಕೋಬೋದು. ಬಟ್ ಏನಂದರೆ ಫ್ಲೇಮನ್ನು ಕಡಿಮೆ ಮಾಡ್ಕೋಬೇಕು ಸರ್, ಅಷ್ಟೇ. ಕರೆಂಟು ಖರ್ಚಿಲ್ಲ, ಗ್ಯಾಸ್ ಖರ್ಚಿಲ್ಲ, ಯಾವುದೇ ತಲೆನೋವಿಲ್ಲ ಸರ್. ಆರಾಮಾಗಿ ಮನೆ ಹತ್ರ ಎಲ್ಲರ ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಕಟ್ಟಿಗೆ ಹಾಕ್ಕೊಂಡು ಬಿಟ್ಬಿಟ್ರೆ ಕೂಡ ನೀವು ಆರಾಮಾಗಿ ಅದ್ರ ಪಾಟಿಗೆ ಅದು ರೆಡಿ ಆಗ್ತಾ ಇರುತ್ತೆ. ತೆಂಗಿನ ಚಿಪ್ಪೆ ಹಾಕ್ಕೋಬೋದು, ಪೇಪರ್ಸ್ ಹಾಕ್ಕೋಬೋದು, ಕವರ್ಸ್ ಏನೇ ಆದರೂ ಹಾಕ್ಕೊಂಡು ನೀವು ನೀರನ್ನು ಕಾಯಿಸ್ಕೋಬೋದು ಸರ್, ಸ್ನಾನ ಮಾಡ್ಕೋಬೋದು ಸರ್. ಮೆಟಲ್ ಬಾಡಿ ಬರೋ ಕಾರಣ ನಿಮಗೆ ಲೈಫ್ ಟೈಮ್ ಯೂಸ್ ಮಾಡ್ಕೋಬೋದು ಸರ್, ಯಾವುದೇ ಥರ ತೊಂದರೆ ಬರಲ್ಲ. ಐರನ್ ನಿಮ್ಗೆ ಗೊತ್ತಿರೋ ವಿಷಯನೇ, ಮನೆಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಐರನ್ ಅಂದರೆ ಲೈಫ್ ಟೈಮ್ ಪ್ರಾಡಕ್ಟ್ ಅಂತ ಅರ್ಥ. ಇದು ಕೂಡ ಐರನ್ ಬಾಡಿ ಸರ್, ಲೈಫ್ ಟೈಮ್ ಪ್ರಾಡಕ್ಟ್ ಅಷ್ಟೇ ಸರ್. ಇದ್ರ ಬಗ್ಗೆ ಐರನ್ ಅಂತಲೇ ನಿಮಗೆ ಅರ್ಥ ಹೋಗ್ಬಿಡುತ್ತೆ, ಜಾಸ್ತಿ ಮಾತಾಡೋಷ್ಟಿಲ್ಲ ಇದರಲ್ಲಿ. ಅದು ಬಿಟ್ಟು ನಿಮ್ಗೆ ಏನಾದರೂ ಕ್ವಾಲಿಟಿ ಇದು ಅಂತ ನಾವು ಯೋಚನೆ ಮಾಡೋದಾದರೆ ಒಂದು ಬ್ಯಾಟ್ರಿ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದರೆ ಅದಕ್ಕೆ ಲೈಫ್ ಅನ್ನೋದು ಕಡಿಮೆ ಇರುತ್ತೆ, ಅಂದರೆ 1 year 2 years ಈ ಥರ ಇರ್ಬೋದು, ಇಲ್ಲ ಒಂದು 6 months ಇರ್ಬೋದು, ಡಿಪೆಂಡ್ಸ್ ಆನ್ ನಮ್ಮ ಯೂಸೇಜು. ಎರಡನೇದು ಬಂದು ನಮಗೆ ಮೋಟರ್ಸು. ಇದು ಏನಾದರೆ ನಮ್ಮ ಫ್ಯಾನ್ ಬಗ್ಗೆ ಹೇಳಿದ್ನು, ಆ ಫ್ಯಾನ್ ವಿಷಯ ಕೂಡ ಅಷ್ಟೇ. ಇದು ನಿಮಗೆ ನಮ್ಮ ಕಡೆಯಿಂದ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಸರ್. ಫ್ರೀ ಸರ್ವಿಸ್ ಸಿಗುತ್ತೆ, 1 ವರ್ಷ ಗ್ಯಾರಂಟಿ ಇರುತ್ತೆ. ಫ್ಯಾನೇ ಹೋದ್ರು, ಮೋಟರೇ ಹೋದ್ರು, ಬ್ಯಾಟ್ರಿ ಹೋದ್ರು, ಏನಾದರೂ ಚೇಂಜ್ ಮಾಡಿಕೊಡ್ತೀವಿ ಸರ್ ನಾವು. ಮತ್ತು ಏನಪ್ಪ ಅಂದರೆ ನಿಮಗೆ ನಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದರೆ, ತಿಂಗಳಿಗೆ 1 ಸಲ ಆದರೂ ಬ್ಯಾಟ್ರಿ ಕಂಪಲ್ಸರಿ ಚಾರ್ಜಿಂಗ್ ಮಾಡಲೇಬೇಕು ಸರ್. ನೀವು ಯೂಸ್ ಮಾಡ್ತೀರಾ ಬಿಡ್ತೀರಾ ಅನ್ನೋದು ಅದು ಲೆಕ್ಕಾಚಾರ ಬೇರೆ. ಬಟ್ ತಿಂಗಳಿಗೆ 1 ಸಲ ಮಾತ್ರ ಚಾರ್ಜಿಂಗ್ ಮಾಡಿದರೆ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ ಅಷ್ಟೇ ಸರ್. ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರೋಲ್ಲ. ಅದು ಬಿಟ್ಟು ನಿಮಗೆ ಈ ಸ್ಟವಲ್ಲಿ ಹೇಳೋಂಥದ್ದು ಏನೂ ಇರಲ್ಲ ಸರ್, ಏನು ರಿಪೇರಿ ಬರೋಲ್ಲ. 3 ಸ್ಟೆಪ್ಸಲ್ಲಿ ನಿಮಗೆ ಕಂಟ್ರೋಲ್ ಅಂತ ಅನ್ನೋದು ಮಾಡ್ಕೋಬೋದು. ನೀವು ಬನ್ನಿ ಸರ್, ಒಂದ್ಸಲ ತೋರಿಸ್ತೀನಿ ಡೈರೆಕ್ಟಾಗಿ. 3 ಸ್ಟೆಪ್ಸಲ್ಲಿ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಏನು ಅಂತ ಲೀಡಾಗಿ ತೋರಿಸ್ತೀನಿ, ಬನ್ನಿ. ನೋಡಿ ನಾನೀಗ ನೀಟಾಗಿ ಆಫ್ ಮಾಡ್ತೇನೆ. ಇದು ನೀಟಾಗಿ ಆಫ್ ಸರ್. ಇದು ನೋಡಿ ಉರಿ ಅಂತಲೂ ಜಾಸ್ತಿ ಕಡಿಮೆ ಆಗೋಯ್ತು. ನೀವು ಇದು ನಮಗೆ ಫ್ಯಾನ್ ಇಲ್ಲ ಅಂದರೆ ನಮ್ಮ ಮನೆಗಳ ಹತ್ರ ಸೇಮ್ ಇದೆ ಉರಿನ ನಾವು ಫೀಲ್ ಆಗ್ತೀವಿ. ಫ್ಯಾನ್ ಇರೋದ್ರಿಂದ ಈ ಟೆಕ್ನಾಲಜಿ ಎಷ್ಟು ಅಡ್ವಾಂಟೇಜ್ ಅಂದರೆ ನಮಗೆ. ನೋಡಿ ಸರ್, ಈ ಥರ ಇದೆ ಅಲ್ವಾ. ಈಗ ನೋಡಿ, ಈಗ ನಾನು ಫ್ಯಾನ್ ಆನ್ ಮಾಡ್ತೀನಿ, ಒಂದೇ ಸ್ಟೆಪ್ ಆನ್ ಮಾಡ್ತೇನೆ. ನೋಡ್ಕೊಳ್ಳಿ, ಸ್ವಲ್ಪ ಫ್ಲೇಮ್ ರೈಸ್ ಆಗುತ್ತೆ. ಇದು ನಾವು ಮನೆಗಳಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್, ತೊಂದರೆ ಇಲ್ಲ. ಇದು 2ನೇ ಫ್ಲೇಮ್ ಸರ್. ಈಗ ಇದು 2ನೇ ಫ್ಲೇಮು ನೋಡಿ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಇನ್ನೊಂದು ಫ್ಲೇಮ್ ಇದೆ ನೋಡಿ, ಕಟ್ಟಿಗೆನೇ ಇಲ್ಲ ಸರ್ ಅದರಲ್ಲಿ, ಬಟ್ ಆದರೂ ಅಷ್ಟು ಉರಿ ಬರ್ತಾ ಇದೆ. ನೋಡಿ ಸರ್, ಬೂದಿ ಏನಾದರೂ ಇದೆಯಾ, ಇದ್ಲೇನಾದರೂ ಇದೆಯಾ, ಏನೂ ಇಲ್ಲ ಸರ್. ನಾವು ಎಷ್ಟೇ ಕಟ್ಟಿಗೆ ಹಾಕಿದ್ರು ಕೂಡ ಬೂದಿ ಕೂಡ ಇಲ್ಲಿ ಕೆಳಗಡೆಗೆ ಬಂದುಬಿಡುತ್ತೆ, ಬಟ್ ಬೀಳಲ್ಲ ಕೆಳಗೆ. ಈ ಲಿವರನ್ನು ತೆರೆದಾಗ ಮಾತ್ರನೇ ಬೂದಿ ಆಚೆಗೆ ಬೀಳುತ್ತೆ, ಇಲ್ಲ ಅಂದರೆ ಹಂಗೆ ಇರುತ್ತೆ ಸರ್ ಅದು.
ಹಂಗೆ ಇರುತ್ತೆ. ಇದರಲ್ಲಿ ಇದೊಂದು ಅಡ್ವಾಂಟೇಜು, ಇದು ಆಲ್ರೆಡಿ ಒಂದು ಗ್ಯಾಸ್ಗೆ ಸಮಾನವಾಗಿ ನಿಮಗೆ ಫ್ಲೇಮ್ ಬರ್ತಾ ಇದೆ. ಈ ಥರ ಪ್ರಾಕ್ಟಿಕಲ್ ವಿಡಿಯೋ ಭಾರತ ದೇಶದಾದ್ಯಂತ ಯಾರೂ ತೋರಿಸ್ಕೊಡಲ್ಲ ಸರ್. ನಾವೇನಂದರೆ ಎಲ್ಲದರಲ್ಲೂ ಕ್ವಾಲಿಟಿ ಆಗಲಿ ಪ್ರಾಕ್ಟಿಕಾಲಿಟಿ ಆಗಲಿ ಎಲ್ಲ ವಿಷಯನೂ ನೀಟಾಗಿ ಅರ್ಥ ಆಗಲಿ ಅನ್ನೋ ವಿಚಾರಕ್ಕೆ ನಾವು ನೀಟಾಗಿ ತಿಳಿಸ್ಕೊಡ್ತೀವಿ ಸರ್. ನಮ್ಮ ಮನೆಯಲ್ಲಿ ನಮಗೆ ಯಾವ ಮಾತ್ರ ಯೂಸ್ ಆಗುತ್ತೆ, ಈಗ ನಮಗೆ ಬೆಂಕಿಯ ಪರ್ಪಸ್ ಇರುತ್ತೆ, ಇಲ್ವೋ ನಮ್ಗೆ ಯೂಸೇಜ್ ಪರ್ಪಸ್ ಇರುತ್ತೆ, ನಮಗೆ ಯೋಚನೆ ಮಾಡ್ತಾ ಇರ್ತೇವೆ ಎಲ್ಲಿ ತಗೋಬೇಕಪ್ಪ, ಹಿಂಗೆ ತಗೋಬೇಕಪ್ಪ. ಕೆಲವ್ರು ಏನಂದರೆ ಆಪ್ಷನ್ನು ನಮಗೆ ಚಾನ್ಸ್ ಇದೆ, ಒಂದು ಕಟ್ಟಿಗೆ ಒಲೆಯನ್ನು ಉರಿಸೋ ಚಾನ್ಸ್ ಇದೆ ಮನೆ ಹತ್ರ, ಆದರೂ ಕೂಡ ನಮ್ಗೆ ಯೋಚನೆ ಶಕ್ತಿ ಇರೋದಿಲ್ಲ. ಕಾರಣ ಏನಿಲ್ಲ, ಶೆಡ್ಯೂಲ್ಸ್ ಬ್ಯುಸಿ, ಯಾವಾಗಲೂ ಕೆಲಸ ಅಂತ ಹೊರಟೋಗ್ಬಿಡ್ತೇವೆ. ಆ ಟೈಮಲ್ಲಿ ನಾವು ಇದನ್ನೆಲ್ಲ ಯೋಚನೆ ಮಾಡಲಿಕ್ಕೆ ಆಗಲ್ಲ ಸರ್. ಅದಕ್ಕಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಅರ್ಥ ನೀಟಾಗಿ ಆಗಲಿ ಅಂತ ಅನ್ನೋ ವಿಷಯಕ್ಕೇ ಪ್ರಾಕ್ಟಿಕಲ್ ವಿಡಿಯೋ ಕೂಡ ನಾವು ತೋರಿಸ್ಕೊಡೋಂಥ ಪ್ರಯತ್ನ ಮಾಡ್ತಿದ್ದೀವಿ ಸರ್. ನೋಡಿ ಸರ್, ಇಷ್ಟು ಮನೆಯಲ್ಲಿ ಸ್ವಲ್ಪ ಕೂಡ ಹೊಗೆ ಇಲ್ಲ. ನಾವು ಹೊಗೆ ಇದ್ರೆ ನಾನು ಇಷ್ಟರಲ್ಲಿ ಜಾಸ್ತಿ ಸಲ ಕಣ್ಣು ಮುಚ್ಚಿ ತೆಗಿಬೇಕಾಗ್ತಾ ಇತ್ತು, ಅಂಥ ಹೊಗೆ ಇಲ್ಲ. ಆದ ಕಾರಣ ನಾನು ಆರಾಮಾಗೆ ಮಾತಾಡ್ತಾ ಇದ್ದೀನಿ ಸರ್ ನಿಮ್ಮ ಜೊತೆ, ಯಾವುದೇ ಥರ ತೊಂದರೆ ಇಲ್ಲ. ಸ್ವಲ್ಪ ಹೀಟ್ ಆಗಿದೆ, ಅದಕ್ಕೆ ನನಗೆ ಬೆವರು ಬರ್ತಾ ಇದೆ ಸರ್. ಅದು ತಪ್ಪ ಏನೂ ಇಲ್ಲ ಸರ್. ಇಲ್ಲಿ ಈ ಥರ 95% ಅಲ್ಲ ಸರ್, 99% ಸ್ಮೋಕ್ಲೆಸ್ಸು ಬೆಂದಿರೋದು, ಅಂದರೆ ನೀಟಾಗಿ ಡ್ರೈ ಕಟ್ಟಿಗೆಗಳನ್ನ ಹಾಕಿ. ಸ್ವಲ್ಪ ನೀವೇನಾದ್ರು ಹಸಿ ಕಟ್ಟಿಗೆ ಹಾಕಿದರೆ ಅದು ಉರಿಯುತ್ತೆ, ಚೆನ್ನಾಗಿ ಉರಿಯುತ್ತೆ ಸರ್, ತೊಂದರೆ ಇಲ್ಲ. ಫ್ಯಾನ್ ಮುಖಾಂತರ ಚೆನ್ನಾಗಿ ಉರಿಯುತ್ತೆ. ಬಟ್ ಏನಂದರೆ ಸ್ವಲ್ಪ ಸ್ಮೋಕ್ ಬರೋ ಚಾನ್ಸ್ ಇರುತ್ತೆ. ಅದು ನೀವು ಅವಾಯ್ಡ್ ಮಾಡಬೇಕು ಅಂದರೆ ಅಪಾರ್ಟ್ಮೆಂಟ್ಸಲ್ಲಿ ಯೂಸ್ ಮಾಡಿದ್ರು, ನಿಮ್ಮ ಅಪಾರ್ಟ್ಮೆಂಟ್ ಬಾಲ್ಕನಿಯಲ್ಲಿ, ಮನೆ ಬಾಲ್ಕನಿಯಲ್ಲಿ, ಇಲ್ಲ ಟೆರಸ್ ಮೇಲೆ ಎಲ್ಲೇ ಯೂಸ್ ಮಾಡಿದ್ರು ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್. ಜಾಸ್ತಿ ಜನ ಏನಂದರೆ ಬ್ರಾಯ್ಲರ್ಸ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ, ಅವರು ಕೂಡ ಗ್ಯಾಸನ್ನು ಯೂಸ್ ಮಾಡಿ ಹೀಟ್ ಮಾಡ್ತಿರ್ತಾರೆ. ಒಂದು ವಾರದಲ್ಲಿ ಒಂದು ಭಾನುವಾರ ಮಾತ್ರ ಒಂದು ಗ್ಯಾಸ್ ಸಿಲಿಂಡರ್ ಆಗೋಗ್ಬಿಡುತ್ತೆ ಸರ್ ಅವ್ರಿಗೆ. ಅಂಥವ್ರಿಗೆಲ್ಲ ಬೆಸ್ಟ್ ಆಪ್ಷನ್ ಸರ್ ಇದು, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ದೊಡ್ಡ ಇವು ಏನೋ ಬೇರೆ ಪರ್ಪಸ್ಗೆಲ್ಲ ಹೀಟ್ ಬೇಕಾಗುತ್ತೆ, ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಅವ್ರೆಲ್ಲ ಏನು ಮಾಡ್ತಾರೆ ಅಂದರೆ ಗ್ಯಾಸ್ ಸಿಲಿಂಡರ್ಸನ್ನು ಹಾಕ್ಕೊಂಡ್ಬಿಟ್ಟು ಬ್ರಾಯ್ಲರ್ಸ್ ಹಾಕಿ ಅದರಿಂದ ಹೀಟನ್ನು ಎವಾಬ್ರೇಟ್ ಮಾಡ್ತಾರೆ. ಅದು ಬದಲು ನೀವು ಆರಾಮಾಗಿ ಇಲ್ಲಿ ಕೂಡ ನೀವು ಹಾಕ್ಕೊಂಡು ಸರ್ ಇದಕ್ಕೆ ಒಂದು ಪೈಪನ್ನು ಅಟ್ಯಾಚ್ ಮಾಡ್ಕೊಂಡು ನೀವು ಆರಾಮಾಗಿ ನಿಮ್ಗೇನಾದರೂ ಈ ಹಬೆ ಬರ್ತಿದೆಯೋ ಇದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ನೀರು ಹಾಕಿ ಒಂದು ಪೈಪ್ ಕನೆಕ್ಷನ್ ಕೊಟ್ಕೊಂಡು ನಿಮ್ಮ ಟೆಂಪರೇಚರ್ ಎಷ್ಟು 100 ಡಿಗ್ರಿ ಬೇಕಾದ್ರೆ ನೀವು ಆರಾಮಾಗಿ ಮೇಂಟೈನ್ ಮಾಡ್ಕೋಬೋದು ಸರ್. ನಿಮಗೆ ಯಾವುದೇ ಥರ ಕಮರ್ಷಿಯಲ್ ಯೂಸ್ಗಾಗಲಿ ಡೊಮೆಸ್ಟಿಕ್ ಯೂಸ್ಗಾಗಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನಡೆಯುತ್ತೆ ಸರ್. ಇದು ಮೇನ್ ಥಿಂಗ್ ಏನಂದರೆ, ಯಾರಾದರೆ ಕ್ವಾಲಿಟಿ ಅಂತ ಅನ್ನೋದು ಒಂದು ಸ್ವಲ್ಪ, ಈಗ ನೀವು ಯಾರನ್ನು ನೋಡಿದ್ರು ಕೂಡ ಈ ಥರ ಡೆಮೋ ಪರ್ಪಸ್ ಯಾರೂ ಕೊಡಲ್ಲ. ಎರಡನೇದು ಏನಪ್ಪ ಅಂದರೆ, ಯಾಕೆ ಡೆಮೋ ಕೊಡಲ್ಲ ಅವರು ಕಾರಣ ಏನು, ಒಂದೇ ಒಂದು ಕಾರಣ ಸರ್, ಸ್ಮೋಕ್ ಬಂದುಬಿಡುತ್ತೆ ಅವ್ರಿಗೆ. ಸ್ಮೋಕ್ ಬಂದಂದರೆ ಅಕಸ್ಮಾತ್ ನೀವು ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲಿ ಸ್ಮೋಕ್ ಬಂದಿದೆ ಅಂದರೆ ಅವ್ರು ಏನು ಮಾಡ್ತಾರೆ ಸರ್, ಅಲ್ಲಿ ನೀವು ಎತ್ತದೆ ಬಿಸಾಕಬೇಕಾಗಿರೋದು ಆಚೆ ಕಡೆ, ಮನೆಯಿಂದ ಆಚೆ ಕಡೆಗೆ, ಮನೆಗೆ ಯೂಸ್ ಆಗೋಲ್ಲ. ಬಟ್ ನೀವು ಇದು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಒಂದು ಟೇಬಲ್ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ, ಸ್ಮೋಕ್ ಎಲ್ಲ ಆರಾಮಾಗಿ ಮಾತಾಡ್ತಾ ಇದ್ದೀನಿ ಸರ್, ಆರಾಮಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದೇ ಫೀಲ್ ಆಗ್ಬೋದು ನಿಮ್ಮ ಮನೆಯಲ್ಲಿ, ಆರಾಮಾಗಿ ನೀವು ಮನೆಯಲ್ಲಿ ಕೂಡ ಯೂಸ್ ಮಾಡ್ಬೋದು ಸರ್, ಯಾವುದೇ ತೊಂದರೆ ಇಲ್ಲ. ಈ ಸರ್ ನಮ್ಮ ಕ್ವಾಲಿಟಿ ಅದು, ನಮ್ಮ ಪ್ರಾಡಕ್ಟಿನ ಕ್ವಾಲಿಟಿ ಅದು, ನಮ್ಮ NR ಕಾರ್ಪೊರೇಷನ್ನ ಯಾವುದೇ ಪ್ರಾಡಕ್ಟ್ ಆಗ್ಬೋದು ಇಷ್ಟೇ ಜೆನ್ಯೂನು, ಇಷ್ಟೇ ದಮ್ಮಾಗಿರುತ್ತೆ ಸರ್. ಅದೇ ಮಾತ್ರ ನಾನು ಹೇಳ್ತೀನಿ ಸರ್. ಕೇವಲ ಒಂದು 2800 ರೂಪಾಯಿ ಪ್ರೈಸ್ ಇದೆ ಇದು ನಿಮಗೆ, 2800 ರೂಪಾಯಿ. ಬಟ್ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಇದು. ನಿಮ್ಮ ಮತ್ತೆ ರಿಪೇರಿ ಬರೋದು ಯಾವುದೂ ಇರಲ್ಲ ಸರ್. ಟೋಟಲ್ ಐರನ್ ಬಾಡಿ ಆಗೋ ಕಾರಣ ಕಾಪರ್ ವೈಂಡಿಂಗ್ ಹೆವಿ ಮೋಟರ್ಸು, ಅದರಲ್ಲಿ ನಿಮಗೆ ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ ಆದರೆ ಹೇಳಿ ಸರ್, ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾವು ನಿಮಗೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡುವಾಗಲೇ ಸ್ಪೇರಾಗಿ ಕಳಿಸ್ಕೊಡೋಕೆ ಹೇಳಿದರೆ ಕಳಿಸ್ಕೊಡ್ತೀವಿ. ಇಲ್ಲ ನಿಮ್ಗೇನೋ ಪ್ರಾಬ್ಲಮ್ ಆಗಿದೆ ಅಂದರೆ 1 ರಿಂದ 2 ದಿನದಲ್ಲಿ ಮನೆಗೆ ರೀಚ್ ಮಾಡಿಸ್ತೀವಿ ಮೋಟರನ್ನು. ಅದೇನು ದೊಡ್ಡ ವಿಷಯ ಅಲ್ಲ ಸರ್, ಚಿಕ್ಕ ಸಾಲ್ಟ್ರಿಂಗ್ ಅಷ್ಟೇ. ಮೊಬೈಲ್ ರಿಪೇರ್ ಅವರು ಆಗ್ಬೋದು, ಇಲ್ವ ನಾವೇ ಆರಾಮಾಗಿ ಸಾಲ್ಟ್ರಿಂಗ್ ಮಾಡ್ಕೋಬೋದು. ಅದು ದೊಡ್ಡ ವಿಷಯ ಅಲ್ಲ ಸರ್, ಅದೆಲ್ಲ ಸಿಂಪಲ್ ವರ್ಕ್ಸು. ಬಟ್ ನಾವು ಇವಾಗಲವರೆಗೂ ಕೂಡ ಹತ್ರ ಒಂದು 5 ರಿಂದ 6 ಸಾವಿರ ಮೇಲೇ ಸೇಲ್ ಮಾಡಿದ್ದೀವಿ ಕರ್ನಾಟಕ ಮಾತ್ರ. ಆದರೂ ನಮ್ಗೆ ಇವಾಗಲವರೆಗೂ ಕೂಡ ಯಾವುದು ಪ್ರಾಬ್ಲಮ್ ಬಂದಿದೆ ಅಂತ ಇಲ್ಲ ಸರ್. ದೊಡ್ಡ ಹೋಟೆಲ್ಸರು ಯೂಸ್ ಮಾಡ್ತಿದ್ದಾರೆ, ಚಿಕ್ಕ ಮನೆಗಳರು ಯೂಸ್ ಮಾಡ್ತಿದ್ದಾರೆ. ನಾನು ಇಷ್ಟೊತ್ತು ನಿಮ್ಮ ಮುಂದೆ ಮಾತಾಡ್ತಾನೆ ಇದ್ದೀನಿ, ನೀವು ನೋಡ್ಬೋದು ನಾವು ಇರೋದು ಮನೆಯಲ್ಲೇ, ಸ್ಮೋಕ್ ಮಾತ್ರ ಝೀರೋನೇ ಅಂತ ಹೇಳ್ಬೋದು ಸರ್. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡಿಕೊಂಡು ಮಾರ್ಕೆಟಲ್ಲಿ ನೀವು ಯಾರ ಹತ್ರ ಆದರೂ ತಗೋಬೇಕಂತ ಯೋಚನೆ ಮಾಡಿದಾಗ ಸರ್, ಡೈರೆಕ್ಟಾಗಿ ಅವ್ರನ್ನ ಪ್ರಾಕ್ಟಿಕಲ್ಲಿ ತೋರಿಸ್ಲಿಕ್ಕೆ ಹೇಳಿ ಸರ್, ನಮ್ಮ ಥರ ತೋರಿಸ್ಲಿಕ್ಕೆ ಹೇಳಿ. ನಮ್ಮ ಹತ್ರ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೆ ನಾವು ನಿಮಗೆ ಡೆಮೋ ತೋರಿಸಬೇಕು ಅಂದರೆ ಬಟ್ ನೋಡಿ ಇದು ರಿಯಾಲಿಟಿ ಇದು ಸರ್. ಇದು ನೀವು ಇದನ್ನೇ ಸೇಮ್ ನೀವು ಮಾರ್ಕೆಟಲ್ಲಿ ಯಾರೇ ಬರಲಿ ಅವ್ರನ್ನ ನೀವು ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ, ಅವ್ರ ಕ್ವಾಲಿಟಿ ಏನು ಮತ್ತು ಅವ್ರ ವ್ಯಾಲ್ಯೂ ಏನು ಅಂತ ಹೇಳಿ, ಅದ್ರ ಮೇಲೆ ನೀವು ನಿಮ್ಮ ಚಾಯ್ಸ್ ನಿಮ್ದಿರುತ್ತೆ ಸರ್. ಡೆಲಿವರೀಸು ಪೇಮೆಂಟ್ಸ್ ವಿಷಯಕ್ಕೆ ಬಂದಾಗ ನಮ್ಮದು ನಿಮಗೆ ನಮ್ಮ ಆಫೀಸಸ್ ಬಂದು KR ಪುರಂ, ಬೆಂಗಳೂರು KR ಪುರಮಲ್ಲಿ ಒಂದು ಆಫೀಸ್ ಇದೆ ಸರ್, ಹೈದರಾಬಾದಲ್ಲಿ ಒಂದು ಆಫೀಸ್ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಒಂದು ಆಫೀಸ್ ಇದೆ. ನಮ್ಮ ಸ್ಟೋರ್ಸ್ 3 ಪ್ಲೇಸಲ್ಲಿ ಇದ್ದಾವೆ ಸರ್, ಮೇನ್ ಸ್ಟೋರ್ಸು. ನೀವು ಅಲ್ಲಿಗೆ ಬಂದು ಡೈರೆಕ್ಟಾಗಿ ತಗೋಬೋದು. ಇಲ್ವ ನಿಮಗೆ ಅಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ವೆಬ್ಸೈಟ್ ಇದೆ ಸರ್, ವೆಬ್ಸೈಟಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ. ಅದು ಆಗಲಿಲ್ಲ ಅಂದರೆ ನಮ್ಮ ಟೆಲಿಕಾಲಿಂಗ್ ಟೀಮ್ ಇದೆ ಸರ್, ನೀವು ಯಾವುದೇ ಟೈಮಲ್ಲಿ ಕಾಲ್ ಮಾಡ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ನಮ್ಮ ಟೆಲಿಕಾಲಿಂಗ್ ಟೀಮು ವರ್ಕಿಂಗಲ್ಲಿ ಇರುತ್ತೆ. ನೀವು ಅವ್ರಿಗೆ ಕಾಲ್ ಮಾಡಿ ಫುಲ್ ಇನ್ಫಾರ್ಮೇಷನ್ ತಗೊಂಡು, ಯಾವುದೇ ಪ್ರಾಡಕ್ಟ್ ವಿಷಯದಲ್ಲಿ ಆಗ್ಬೋದು ಫುಲ್ ಇನ್ಫಾರ್ಮೇಷನ್ ತಗೊಂಡು ಆರ್ಡರ್ ತಗೋಬೋದು ಸರ್ ನೀವು. ಸರ್ ಫೈನಲಾಗಿ ಹೇಳೋದು ಒಂದೇ ಮಾರ್ಕೆಟಲ್ಲಿ ಎಷ್ಟೇ ಜನ ಬರ್ಬೋದು ಸರ್, ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಜೊತೆ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾರಾದರೆ ಒಂದು ಒಳ್ಳೆ ಝೋನಲ್ಲಿ ಹೋಗ್ತಿರ್ತಾರೆ, ಅಂದರೆ ಒಂದು ಒಳ್ಳೆ ಯೋಚನೆಯಲ್ಲಿ ಹೋಗ್ತಿರ್ತಾರೋ ಅವರಿಗೆ ಸಪೋರ್ಟ್ ಮಾಡಿ. ಎರಡನೇದೇನೆಂದರೆ ನೀವು ಬನ್ನಿ ನಮ್ಮ ಕಂಪ್ನಿಗೆ ಬನ್ನಿ, ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ.
ಮಾರ್ಕೆಟಲ್ಲಿ ಹೋಗಿ ಸರ್, ಮಾರ್ಕೆಟಲ್ಲಿ ಕ್ವಾಲಿಟಿ ಚೆಕ್ ಮಾಡಿ, ಅದ್ರ ಜೊತೆ ಪ್ರೈಸ್ ಕೂಡ ನಮ್ಮ ಹತ್ರ ಕಂಪೇರ್ ಮಾಡಿ, ಅವ್ರ ಹತ್ರ ಕಂಪೇರ್ ಮಾಡಿ, ಕ್ವಾಲಿಟಿ, ಸರ್ವಿಸು, ಪ್ರೈಸು 3 ಕಂಪೇರ್ ಮಾಡ್ಕೊಂಡು ನಿಮ್ಗೆ ಎಲ್ಲಾದರೆ ಬೆಸ್ಟ್ ಅನಿಸುತ್ತೋ ಅಲ್ಲಿ ಪರ್ಚೇಸ್ ಮಾಡಿ ಸರ್.